ಟ್ರಾಫಿಕ್ ಜಾಮ್ಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಈಗಾಗಲೇ ಹೊಸ ಪ್ಲಾನ್ ಮಾಡಿದೆ. ಖಾಸಗಿ ಕಂಪನಿಗಳ ಜೊತೆ ಸೇರಿ ಆ ಯೋಜನೆ ಜಾರಿ ಮಾಡೋದಕ್ಕೆ ಮುಂದಾಗಿದೆ. ಬಡ ಮಧ್ಯಮ ಜನರ ಪಾಲಿಗೆ ಸಿಗದೆ ಹೋಗುತ್ತಾ ಆ ಯೋಜನೆ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. ಹಳೆ ಯೋಜನೆಗಳೇ ಕುಂಟುತ್ತಾ ಸಾಗ್ತಾ ಇರುವಾಗ ಈ ಯೋಜನೆಗಳು ಕಂಪ್ಲೀಟ್ ಆಗುತ್ತೆ ಯಾವಾಗ ಅನ್ನುವಂಥ ಪ್ರಶ್ನೆ ಈಗ ಶುರುವಾಗಿದೆ. ಖಾಸಗಿ ಕಂಪನಿ ಸುಪರ್ದಿಗೆ ಫ್ಲೈಓವರ್, ಸಿಟಿ ಒಳಗೆ ಸುಗಮ ಸಂಚಾರಕ್ಕೂ ಟೋಲ್ ಬರೆ. ಬೆಂಗಳೂರು ಅಂದ್ರೆ ನೆನಪಾಗೋದು ಟ್ರಾಫಿಕ್ ಕಿರಿಕಿರಿ. ವರ್ಷದಿಂದ ವರ್ಷಕ್ಕೆ ವಾಹನಗಳ ಸಂಖ್ಯೆ ದುಪ್ಪಟ್ಟು ಆಗುತ್ತಿದೆ. ಸಿಗ್ನಲ್ಗಳಲ್ಲಿ ಕಾಯಬೇಕಾದ ಅನಿವಾರ್ಯತೆ ಇದೆ. ಇದಕ್ಕೆ ಪರಿಹಾರ ಕಲ್ಪಿಸಲು ಸರ್ಕಾರ ನಾನಾ ರೀತಿಯ ಪ್ರಯೋಗ ಮಾಡಿದ್ರು ಅದು ವರ್ಕ್ ಆಗುವಷ್ಟರಲ್ಲಿ ಮತ್ತಷ್ಟು ಟ್ರಾಫಿಕ್ ಜೊತೆಗೆ ಸಮಸ್ಯೆ ಉದ್ಭವ ಆಗುತ್ತಿದೆ. ಇದೀಗ ಹೊಸ ಪ್ಲಾನ್ನೊಂದಿಗೆ ಸಂಚಾರ ದಟ್ಟಣೆ ನಿಯಂತ್ರಿಸಲು ಸರ್ಕಾರ ಪ್ಲಾನ್ ಮಾಡಿದೆ. ಜನರ ಜೇಬಿಗೆ ಬರೆ ಹಾಕುವಂತಿದೆ. ಬೆಂಗಳೂರಿನ ಸಂಚಾರ ದಟ್ಟಣೆ ನಿರ್ವಹಣೆಗೆ ಹೊಸ ಫ್ಲೈಓವರ್ಗಳ ನಿರ್ಮಾಣಕ್ಕೆ ಸರ್ಕಾರ ಸಿದ್ಧತೆ ನಡೆಸಿದೆ. ಸುಮಾರು 150 ಕಿಲೋಮೀಟರ್ನಷ್ಟು ಫ್ಲೈಓವರ್ ನಿರ್ಮಾಣಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ಸರ್ಕಾರ ನಿರ್ವಹಣೆ ಮಾಡಬೇಕಿದ್ದ ಫ್ಲೈಓವರ್ಗಳನ್ನ ಖಾಸಗಿ ಕಂಪನಿಗಳಿಗೆ ನೀಡ್ತಾ ಇದೆ. ನಿರ್ವಹಣೆ, ನಿರ್ಮಾಣ ಎಲ್ಲವನ್ನ ಖಾಸಗಿ ಕಂಪನಿಗೆ ನೀಡಲು ಸಿದ್ಧತೆ ನಡೆಸಿದೆ. ಇದರಿಂದ ನಿರ್ಮಾಣ ಆಗಲಿರುವ ಫ್ಲೈಓವರ್ಗಳಲ್ಲಿ ಟೋಲ್ ನೀಡಿ ಓಡಾಟ ನಡೆಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಖಾಸಗಿ ಕಂಪನಿಗಳು ನಿರ್ಮಾಣ ಹಾಗೂ ನಿರ್ವಹಣೆ ವೆಚ್ಚ ಕ್ರೋಢೀಕರಣಕ್ಕೆ ಟೋಲ್ ಕಲೆಕ್ಟ್ ಮಾಡಲಿದೆ. ಇದರಿಂದ ಸಿಟಿ ಒಳಗೆ ಓಡಾಡಲು ಟೋಲ್ ನೀಡಬೇಕಾದ ಸ್ಥಿತಿ ಎದುರಾಗಿದೆ. 10 ಕಿಲೋಮೀಟರ್ಗಿಂತ ಉದ್ದ ಇರೋ ರಸ್ತೆ ಮಾಡಿದರೆ ಎಲಿವೇಟೆಡ್, ಅದು ಟೋಲ್ ಮಾಡಲೇಬೇಕಾಗುತ್ತೆ. ನೀವು ಆಲ್ಟರ್ನೇಟ್ ಏನು ಅಂದರೆ ಮಾಮೂಲಿ ರೋಡ್ ಕೆಳಗಡೆ ಇದ್ದೇ ಇರುತ್ತೆ. ಕೆಳಗಡೆ ರೋಡ್ ಏನು, ಪ್ರೈಮರಿ ರೋಡ್ ಯಾವುದಿದೆ, ಪ್ರಾಥಮಿಕ ರಸ್ತೆ ಇದ್ದೇ ಇರುತ್ತೆ. ನೀವು ಫಾಸ್ಟಾಗಿ ಹೋಗಬೇಕು ಅಂದರೆ ಆ ರೋಡು 10 ಕಿಲೋಮೀಟರ್ಗಿಂತ ಜಾಸ್ತಿ ಇದ್ದಲ್ಲಿ ಮಾತ್ರ ಕಾನೂನಲ್ಲಿ ಟೋಲ್ ಮಾಡೋದಕ್ಕೆ ಅವಕಾಶ ಇದೆ. ಆಯಿತಾ? ಬೇರೆ ರೋಡ್ಗೆ ಟೋಲ್ ಇಲ್ಲ. ಈಗ ನೀವು ಫಾಸ್ಟಾಗಿ ಹೋಗಬೇಕು ಅಂದರೆ ಟೋಲ್ ಕೊಡಲೇಬೇಕು. ಬೇಡ ಅಂದರೆ ಹಂಗೆ ಹೋಗ್ತೀವಿ ಅಂದರೆ ಹಂಗೆ ಹೋಗಿ, ಬಲವಂತ ಏನಿಲ್ಲ ಇದರಲ್ಲಿ. ಈಗಾಗಲೇ ತಲೆ ಎತ್ತಿರುವ ಕೆಲ ಫ್ಲೈಓವರ್ ಕಾಮಗಾರಿ ಮುಗಿಯದೆ ಎಣಗಾಡುತ್ತಿದೆ. ಕೆಲ ಫ್ಲೈಓವರ್ಗಳಂತೂ ನೆನೆಗುತ್ತಿಗೆ ಬೀಳುವ ಪರಿಸ್ಥಿತಿಗೆ ಬಂದಿದೆ. ಈ ಮಧ್ಯೆ ಹೊಸ ಫ್ಲೈಓವರ್ಗಳು ಯಾವಾಗ ನಿರ್ಮಾಣ ಆಗುತ್ತೆ, ಅದರಲ್ಲೂ ಖಾಸಗಿ ಕಂಪನಿಗಳು ನಿರ್ಮಾಣ ಮಾಡೋದಾದ್ರೆ ಎಷ್ಟು ಕಾಲ ಬೇಕಾಗುತ್ತೆ, ಏನೆಲ್ಲ ಪ್ರಶ್ನೆಗಳು ಉದ್ಭವವಾಗಿದೆ. ಇದ್ರ ಜೊತೆಗೆ ಸರ್ಕಾರದ ಅಧೀನದಲ್ಲಿರುವ ಫ್ಲೈಓವರ್ಗಳು ನಿರ್ಮಾಣ ಆಗಲು ಆಮೆ ವೇಗ ಪಡೆದಿದ್ರೆ ಖಾಸಗಿ ಕಂಪನಿಗಳು ಎಲ್ಲ ಪ್ರಕ್ರಿಯೆ ಮುಗಿಸಿ ಫ್ಲೈಓವರ್ ನಿರ್ಮಾಣ ಮಾಡುವಷ್ಟರಲ್ಲಿ ವಾಹನ ಸಂಖ್ಯೆ ಎಷ್ಟು ಏರಿಕೆ ಆಗುತ್ತೆ ಅನ್ನೋ ಅಸಮಾಧಾನದ ಜೊತೆಗೆ ಸಿಟಿ ಒಳಗೆ ಟೋಲ್ ನೀಡೋ ಸ್ಥಿತಿ ಬೇಕಾ ಅಂತ ಆಕ್ರೋಶ ಜೋರಾಗಿದೆ. ಫ್ಲೈಓವರ್ಗಳನ್ನ ಖಾಸಗಿ ಕಂಪನಿಗಳಿಗೆ ನೀಡಿ ಸಿಟಿ ಒಳಗೂ ಟೋಲ್ ಕಲೆಕ್ಟ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಈಗ ಕೈಗೆತ್ತಿಕೊಂಡಿರುವಂತಹ ಫ್ಲೈಓವರ್ ಮುಗಿಸಿ ವಾಹನ ಸಂಖ್ಯೆ ಕಡಿಮೆಗೊಳಿಸಿ ಅನ್ನೋ ಒತ್ತಾಯ ಶುರುವಾಗಿದೆ. ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.